Hello friends, I welcome you to the second part of the lesson chemical reactions and equations. ಲಾಸ್ಟ್ ವಿಡಿಯೋದಲ್ಲಿ ನಾವು ಕೆಮಿಕಲ್ ಈಕ್ವೇಷನ್ಸ್ನ ಹೇಗೆ ಬರೆಯೋದು ಅಂತ ನೋಡಿದ್ವಿ. ಆದರೆ ಅದರಲ್ಲಿ ನಾವು ಅದು ಯಾವ ಸ್ಟೇಟಲ್ಲಿದೆ, ರಿಯಾಕ್ಟೆಂಟ್ ಯಾವ ಸ್ಟೇಟಲ್ಲಿದೆ, ಪ್ರಾಡಕ್ಟ್ ಯಾವ ಸ್ಟೇಟಲ್ಲಿದೆ ಅನ್ನೋದನ್ನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಸೊ ನಾರ್ಮಲಿ ಇಟ್ ಈಸ್ ರೆಕಮೆಂಡೆಡ್ ಟು ರೈಟ್ ದಟ್ ಆಲ್ಸೋ ವೇರ್ ಎವರ್ ಇಟ್ ಈಸ್ ರಿಕ್ವೈರ್ಡ್. ಸೊ ಅದನ್ನು ಬರೀಬೇಕಾಗತ್ತೆ. ಅದು ಗೇಸಿಯಸ್ ಸ್ಟೇಟಲ್ಲಿದ್ದರೆ ನಾವು ಜಿ ಅಂತ ಬರಿತೀವಿ, ಐದರ್ ಪ್ರಾಡಕ್ಟ್ ಆರ್ ದ ರಿಯಾಕ್ಟೆಂಟ್. ಲಿಕ್ವಿಡ್ ಸ್ಟೇಟಲ್ಲಿದ್ದರೆ ಎಲ್, ಸಾಲಿಡ್ ಸ್ಟೇಟಲ್ಲಿದ್ದರೆ ಎಸ್. ಸೊ ಇನ್ನೊಂದು ಸ್ಪೆಷಲ್ ಸ್ಟೇಟ್ ಇದೆ ಎ ಕ್ಯೂ ಅಂತ, ಎಕ್ವಿಯಸ್ಸು. ಆ ಎಕ್ವಿಯಸ್ ಯಾವಾಗ ಬರಿತೀವಿ ಅಂದರೆ ಇಫ್ ಇಟ್ ಈಸ್ ಪ್ರೆಸೆಂಟ್ ಆಸ್ ಎ ಸೊಲ್ಯೂಷನ್ ಇನ್ ವಾಟರ್. ಸೊ ಯಾವುದಾನ ಪ್ರಾಡಕ್ಟ್ ಅಥವಾ ರಿಯಾಕ್ಟೆಂಟ್ ಇಫ್ ಇಟ್ ಈಸ್ ಪ್ರೆಸೆಂಟ್ ಆಸ್ ಎ ಸೊಲ್ಯೂಷನ್ ಇನ್ ವಾಟರ್, ಅದಕ್ಕೆ ಎಕ್ವಿಯಸ್ ಸ್ಟೇಟ್ ಅಂತ ಹೇಳ್ತೀವಿ. ಸೊ your ಕ್ವಶನ್ ಬರುತ್ತೆ, ಈಸ್ ರೈಟಿಂಗ್ ಫಿಸಿಕಲ್ ಸ್ಟೇಟ್ ಮ್ಯಾಂಡೇಟ್ರಿ ಇನ್ ಈಕ್ವೇಷನ್? ಸೊ ಆ ಈಕ್ವೇಷನ್ಗಳು ಬರೀಲೇಬೇಕಾ ಈ ಭೌತಿಕ ಸ್ಥಿತಿನ ಅಂತ ಹೇಳಿದ್ರೆ ಇಲ್ಲ. ಸಾಮಾನ್ಯವಾಗಿ ಭೌತಿಕ ಸ್ಥಿತಿಗಳನ್ನು ರಾಸಾಯನಿಕ ಸಮೀಕರಣದಲ್ಲಿ ಬರೆಯುವುದಿಲ್ಲ. ಸೊ ಹಾಗಾಗಿ ಇಟ್ ಈಸ್ ನಾಟ್ ರಿಯಲಿ ರಿಕ್ವೈರ್ಡ್, ಬಟ್ ಇಟ್ ಈಸ್ ಗುಡ್ ಟು ನೋ ಬಿಕಾಸ್ ದೇರ್ ಆರ್ ಸಮ್ ಸ್ಪೆಷಲ್ ಪ್ಲೇಸಸ್ ವೇರ್ ಇಟ್ ಈಸ್ ರಿಕ್ವೈರ್ಡ್. ಸೊ ಹಾಗಾಗಿ ಜಸ್ಟ್ ಅಬ್ಸರ್ವ್ ಸಚ್ ಸ್ಪೆಷಲ್ ಪ್ಲೇಸಸ್. ಆ ಸ್ಪೆಷಲ್ ಪ್ಲೇಸಸ್ನ ಅಬ್ಸರ್ವ್ ಮಾಡಿ ಆ್ಯಂಡ್ ಅದು ಬರಿಬೇಕಾದಾಗ ಬರೆಯೋಣ. ಸೊ ಈ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಕೆಲವು ಸತಿ ಕಂಡೀಷನ್ಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಈಕ್ವೇಷನ್, ಯಾವುದೋ ಒಂದು ರಿಯಾಕ್ಷನಲ್ಲಿ 340 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದ್ದರೆ ಮಾತ್ರ ಅದು ವರ್ಕ್ ಆಗುತ್ತೆ. ಸೊ ಇನ್ನೊಂದು ಫಾರ್ ಎಕ್ಸಾಂಪಲ್, ಇನ್ನೊಂದು ಯಾವುದೋ ಒಂದು ರಿಯಾಕ್ಷನ್ನಲ್ಲಿ ಸನ್ಲೈಟ್ ಇರಬೇಕು, ಕ್ಲೋರೋಫಿಲ್ ಪ್ರೆಸೆಂಟ್ ಇರಬೇಕು, ಅವಾಗ ಮಾತ್ರ ಅದು ಪ್ರಾಡಕ್ಟ್ಸ್ ಬರುತ್ತೆ. ಸೊ ಈ ರೀತಿ ಕಂಡೀಷನ್ಸ್ ಇರುವಾಗ ಆ ಕಂಡೀಷನ್ಸ್ನ ಆರೋ ಏನಿದೆ ಈಕ್ವೇಷನಲ್ಲಿ ಅದ್ರ ಮೇಲೆ ಅಥವಾ ಕೆಳಗಡೆ, ಸೊ ಈ ಥರ ಬರೀತಾರೆ. ಈವನ್ ಕ್ಯಾಟಲಿಸ್ಟ್ಸ್, ಕಂಡೀಷನ್ಸ್ ಆಸ್ ವೆಲ್ ಆಸ್ ದ ಕ್ಯಾಟಲಿಸ್ಟ್ಸ್ ಸೊ ವಿಲ್ ಬಿ ರಿಟರ್ನ್ ದೇರ್. ಓಕೆ, ಇವಾಗ ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ ಏನು ಅಂತ ನೋಡೋಣ. ಕಾಂಬಿನೇಷನ್ ಅಂದರೆ ಬೇಸಿಕಲಿ ಕಂಬೈನ್ ಆಗೋದು. ಸೊ 2 or more ರಿಯಾಕ್ಟೆಂಟ್ಸ್ ವಿಲ್ ಕಂಬೈನ್ ಟು ಗಿವ್ ಎ ಸಿಂಗಲ್ ಪ್ರಾಡಕ್ಟ್. ಸೊ 2 ಅಥವಾ ಅದಕ್ಕಿಂತ ಜಾಸ್ತಿ ಸೇರಿಕೊಂಡು ಒಂದನ್ನು ಕೊಡುತ್ತೆ. ಸೊ ಹಾಗಾಗಿ ಕಂಬೈನ್ ಆಗಿ ಒಂದನ್ನು ಕೊಡೋದ್ರಿಂದ ವಿ ಕಾಲ್ ಸಚ್ ರಿಯಾಕ್ಷನ್ಸ್ ಕಾಂಬಿನೇಷನ್ ರಿಯಾಕ್ಷನ್. ಒಂದು ಎಕ್ಸಾಂಪಲ್ ನೋಡೋಣ. ಸೊ ಕಾಂಬಿನೇಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಏನು ಅಂದರೆ, ಸೊ CaO ಕ್ವಿಕ್ ಲೈಮ್ ಅಂತ ಹೇಳ್ತೀವಲ್ಲ, ಆ ಕ್ವಿಕ್ ಲೈಮು ಪ್ಲಸ್ ವಾಟರ್. ಸೊ ಕ್ವಿಕ್ ಲೈಮ್ ಸಾಲಿಡ್ ಸ್ಟೇಟಲ್ಲಿರೋದು, ವಾಟರ್ ಲಿಕ್ವಿಡ್ ಸ್ಟೇಟಲ್ಲಿರೋದು, ಅವೆರಡು ಕಂಬೈನ್ ಆದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸ್ಲ್ಯಾಕಡ್ ಲೈಮ್ ಬರುತ್ತೆ. ಸೊ ವಿಚ್ ಇಸ್ ಇನ್ ದ ಎಕ್ವಿಯಸ್ ಸ್ಟೇಟ್. ಸೊ ಇಲ್ಲಿ ಎರಡು, ಯಾವುದು CaO ಪ್ಲಸ್ H2O ಎರಡು ಸೇರಿ ಒಂದು ಪ್ರಾಡಕ್ಟ್ ಮಾಡಿದೆ, CaOH2. ಸೊ ಈ ಥರ ರಿಯಾಕ್ಷನ್ಗೆ ವಿ ಕಾಲ್ ಇಟ್ ಆಸ್ ಕಾಂಬಿನೇಷನ್ ರಿಯಾಕ್ಷನ್. ಸೊ ಇನ್ನೊಂದು ಎರಡು ಎಕ್ಸಾಂಪಲ್ ನೋಡೋಣ ಕಾಂಬಿನೇಷನ್ ರಿಯಾಕ್ಷನಲ್ಲಿ. ಬರ್ನಿಂಗ್ ಆಫ್ ಕೋಲ್. ಸೊ ಕಾರ್ಬನ್ ಒಂದು ರಿಯಾಕ್ಟೆಂಟು, ಆಕ್ಸಿಜನ್ ಇನ್ನೊಂದು ರಿಯಾಕ್ಟೆಂಟು, ಎರಡು ಕಂಬೈನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಸಿಮಿಲರ್ಲಿ ಫಾರ್ಮೇಷನ್ ಆಫ್ ವಾಟರ್ ಫ್ರಮ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಬೋತ್ ಇನ್ gaseous state gives rise to water which is in a liquid state. ಸೊ ಎರಡು ಹೈಡ್ರೋಜನ್ನು ಮತ್ತು ಆಕ್ಸಿಜನ್ನು ಕಂಬೈನ್ ಆಗಿ ಒಂದು ಪ್ರಾಡಕ್ಟ್ ವಾಟರ್ ಬಂದಿದೆ. ಸೊ ದೀಸ್ ಆರ್ ದ ಸಮ್ ಎಕ್ಸಾಂಪಲ್ಸ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್. ಸೊ ಎಕ್ಸೋಥರ್ಮಿಕ್ ಕೆಮಿಕಲ್ ರಿಯಾಕ್ಷನ್ಸ್. Reactions in which heat is released along with the formation of products are called exothermic chemical reactions. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್. ಸೊ CH4 ಪ್ಲಸ್ 2O2 ಗಿವ್ಸ್ ರೈಸ್ ಟು CO2 ಪ್ಲಸ್ 2H2O. ಇದ್ರ ಜೊತೆಗೆ ಸ್ವಲ್ಪ ಹೀಟ್ ಸಹ ಪ್ರೊಡ್ಯೂಸ್ ಆಗುತ್ತೆ ಇದರಲ್ಲಿ. ಸೊ ಹಾಗಾಗಿ ವೆನ್ ಎವರ್ ದೇರ್ ಈಸ್ ಸಮ್ ಹೀಟ್ ಪ್ರೊಡ್ಯೂಸ್ಡ್ ಆರ್ ರಿಲೀಸ್ಡ್ ಟು ದ ಸರೌಂಡಿಂಗ್ಸ್, ಸೊ ಸಚ್ ರಿಯಾಕ್ಷನ್ಸ್ ಕಾಲ್ಡ್ ಎಕ್ಸೋಥರ್ಮಿಕ್ ಕೆಮಿಕಲ್ ರಿಯಾಕ್ಷನ್ಸ್. ಆಚೆ ಕಡೆಗೆ ಹೀಟ್ನ ಬಿಡೋ ಅಂತಹ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ನಾವು ಇಷ್ಟೊತ್ತು ಕಾಂಬಿನೇಷನ್ ರಿಯಾಕ್ಷನ್ ಅಂತ ನೋಡಿದ್ವಿ. ಸೊ ಎರಡು ಸೇರಿಕೊಂಡು ಒಂದನ್ನು ಕೊಡೋದು, ಇದೇನು ನೋಡಿ. ಸೊ ಡಿಕಂಪೋಸಿಷನ್ ರಿಯಾಕ್ಷನ್ ಇಸ್ ಎ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಎ ಸಿಂಗಲ್ ರಿಯಾಕ್ಟೆಂಟ್ ಬ್ರೇಕ್ಸ್ ಡೌನ್ ಟು ಗಿವ್ ಸಿಂಪ್ಲರ್ ಪ್ರಾಡಕ್ಟ್ಸ್. ಸೊ ಇದು ರಿವರ್ಸು, ಅದಕ್ಕೆ ರಿವರ್ಸು. ಅಲ್ಲೇನು ಎರಡು ಸೇರಿಕೊಂಡು ಒಂದು ಕೊಡೋದು, ಇಲ್ಲಿ ಒಂದು ಅದೇ ವಿಭಜನೆಯಾಗಿ 2-3 ಕೊಡುತ್ತೆ. ಸೊ ಫಾರ್ ಎಕ್ಸಾಂಪಲ್ FeSO4. ಸೊ ಈ FeSO4ನ ಹೀಟ್ ಮಾಡಿದ್ರೆ, ಫೆರಸ್ ಸಲ್ಫೇಟ್ನ ನಾವು ಹೀಟ್ ಮಾಡಿದ್ರೆ Fe2O3 ಫೆರಿಕ್ ಆಕ್ಸೈಡ್
SO2 ಸಲ್ಫರ್ ಡೈಆಕ್ಸೈಡ್, SO3 ಸಲ್ಫರ್ ಟ್ರೈಆಕ್ಸೈಡ್. ಸೊ 3 ಬರುತ್ತೆ ಇಲ್ಲಿ. ಸೊ 3 ಪ್ರಾಡಕ್ಟ್ ಬರುತ್ತೆ. ಸೊ these kind of reactions where a single reactant will give multiple product is called decomposition reaction. So next displacement reaction ಅಂತ. ಸೊ ಡಿಸ್ಪ್ಲೇಸ್ ಅಂದರೆ ಸ್ಥಾನ ಪಲ್ಲಾಟ ಮಾಡೋದು. A displacement reaction is the one wherein the atom or a set of atoms is displaced by another atom in a molecule. ಸೊ ಒಂದು ಎಕ್ಸಾಂಪಲ್ ನೋಡೋಣ. Fe ಐರನ್ ಸಾಲಿಡ್ ಸ್ಟೇಟಲ್ಲಿ ಪ್ಲಸ್ ಕಾಪರ್ ಸಲ್ಫೇಟ್ CuSO4 ಇನ್ aqueous state gives rise to FeSO4 ಪ್ಲಸ್ Cu. ಸೊ ಇಲ್ಲಿ ನೋಡಿ, CuSO4 ಅನ್ನೋದು ಒಂದು ಮಾಲಿಕ್ಯೂಲ್ ಇತ್ತು. ಈ CuSO4 ಮಾಲಿಕ್ಯೂಲಲ್ಲಿ ಇರ್ತಕ್ಕಂಥ ಕಾಪರ್ನ Fe ರೀಪ್ಲೇಸ್ ಮಾಡಿದೆ ಇಲ್ಲಿ. ಸೊ ಹಾಗಾಗಿ Cu ಬೇರೆ ಆಯಿತು, FeSO4 ಆಯಿತು. So these kind of reactions where one of the atom is replaced by another type of element, so is called displacement reaction. So iron plus copper sulfate ಹೋಗ್ಬಿಟ್ಟು iron sulfate plus copper ಆಗೋಯ್ತು. So this kind of reaction is called displacement reaction. A double displacement reaction. So some reactions in which there is an exchange of ions between the reactants. So reactants atoms exchange ಆಗ್ತಾ ಇದೆಯಂತೆ, are called double displacement reactions. ಆ ಥರದ್ದಕ್ಕೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಲೆಟ್ಸ್ ಸಿ ದಿಸ್ ಎಕ್ಸಾಂಪಲ್. Na2SO4 ಸೋಡಿಯಂ ಸಲ್ಫೇಟ್ ಪ್ಲಸ್ BaCl2 ಬೇರಿಯಂ ಕ್ಲೋರೈಡ್ ಗಿವ್ಸ್ ರೈಸ್ ಟು ಬೇರಿಯಂ ಸಲ್ಫೇಟ್ ಆ್ಯಂಡ್ ಸೋಡಿಯಂ ಕ್ಲೋರೈಡ್. ಸೊ ಇಲ್ಲಿ ಸೋಡಿಯಂ ಇರೋ ಕಡೆ ಬೇರಿಯಂ ಆಗಿ ಹೋಯಿತು, ಬೇರಿಯಂ ಇರೋ ಕಡೆ ಸೋಡಿಯಂ ಹೋಯಿತು. ಸೊ ಹಾಗಾಗಿ ದೀಸ್ ಟೈಪ್ ಆಫ್ ರಿಯಾಕ್ಷನ್ಸ್, ಸೊ ಎರಡೂ ರೀಪ್ಲೇಸ್ ಆಗಿರೋದ್ರಿಂದ ರಿಯಾಕ್ಟೆಂಟಲ್ಲಿ ಸೋಡಿಯಂ ಇರೋ ಕಡೆ ಬೇರಿಯಂ ಮತ್ತು ಬೇರಿಯಂ ಇರೋ ಕಡೆ ಸೋಡಿಯಂ ಹೋಯಿತು. ಸೊ ಸಚ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. So let's look at oxidation and reduction reaction. So if a substance gains oxygen during a reaction, it is said to be oxidized. So ಯಾವುದೋ ಒಂದು ಎಲಿಮೆಂಟು ಡ್ಯೂರಿಂಗ್ ದ ರಿಯಾಕ್ಷನ್ ಇಫ್ ಇಟ್ ಗೇನ್ಸ್ ಆಕ್ಸಿಜನ್, ಇಟ್ ಈಸ್ ಕಾಲ್ಡ್ ಆಕ್ಸಿಡೇಷನ್. ಸೊ 2Cu ಪ್ಲಸ್ O2 ಗಿವ್ಸ್ ರೈಸ್ ಟು 2CuO. ಸೊ ಹಿಯರ್ ಕಾಪರ್ಗೆ ಆಕ್ಸಿಜನ್ನು ಸೇರ್ಕೋತು ಆ್ಯಂಡ್ ಇಟ್ ಬಿಕೇಮ್ ಕಾಪರ್ ಆಕ್ಸೈಡ್. ಸೊ ಹಾಗಾಗಿ ಇದನ್ನು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ಸಿಮಿಲರ್ಲಿ, if a substance loses oxygen, it is called as reduction. So CuO plus H2 gives rise to Cu plus H2O. So it lost CuO ಇಂದ ಆಕ್ಸಿಜನ್ನು ಬಂದು H2ಗೆ ಸೇರ್ಕೊಂತು. ಸೊ ಹಾಗಾಗಿ Cuಗೆ ಇದು ರಿಡಕ್ಷನ್. ಸೊ ಸಿಮಿಲರ್ಲಿ, if a substance loses hydrogen, then also it is called oxidation. If it gains hydrogen, then also it is called as reduction. ಸೊ ರೆಡಾಕ್ಸ್ ರಿಯಾಕ್ಷನ್ಸ್ ಅಂದರೆ ಏನಂತ ನೋಡೋಣ. ಒನ್ ರಿಯಾಕ್ಟೆಂಟ್ಸ್ ಗೆಟ್ಸ್ ಆಕ್ಸಿಡೈಸ್ಡ್ ವೈಲ್ ದ ಅದರ್ ಗೆಟ್ಸ್ ರೆಡ್ಯೂಸ್ಡ್. ಸೊ ಯಾವುದೋ ಒಂದು ಈಕ್ವೇಷನಲ್ಲಿ ಒಂದು ರಿಯಾಕ್ಟೆಂಟು ಆಕ್ಸಿಡೈಸ್ ಆಗುತ್ತೆ, ಇನ್ನೊಂದು ರಿಯಾಕ್ಟೆಂಟು ರೆಡ್ಯೂಸ್ ಆಗುತ್ತೆ. ಸೊ ಆ ಥರ ರಿಯಾಕ್ಷನ್ಗೆ ವಿ ಕಾಲ್ ಇಟ್ ಎಸ್ ರೆಡಾಕ್ಸ್ ರಿಯಾಕ್ಷನ್. CuO ಕಾಪರ್ ಆಕ್ಸೈಡ್ ಪ್ಲಸ್ H2 ಗಿವ್ಸ್ ರೈಸ್ ಟು Cu. ಸೊ ಏನಾಯಿತು, CuO ಇದ್ದಿದ್ದು Cu ಆಯಿತು, ಅಂದರೆ ಇಟ್ ಗಾಟ್ ರೆಡ್ಯೂಸ್ಡ್. H2 ಇದ್ದಿದ್ದು H2O ಆಕ್ಸಿಜನ್ನ ತೊಗೊಂತು. ಸೊ ಹಾಗಾಗಿ ಸೊ ಇಟ್ ಗಾಟ್ ಆಕ್ಸಿಡೈಸ್ಡ್. ಸೊ ಇನ್ ಸಚ್ ರಿಯಾಕ್ಷನ್ಸ್ ವೇರ್ simultaneously, so you are observing that there is a reduction and there is a oxidation, such reactions are called redox reactions. Corrosion. When a metal is attacked by substances around it such as moisture or acids, ಸೊ ಯಾವುದೇ ಒಂದು ಲೋಹ ಅದರ ಸುತ್ತಲಿನ ತೇವಾಂಶ ಅಥವಾ ಆಮ್ಲ ಅದರ ಆಕ್ರಮಣಕ್ಕೊಳಪಟ್ಟಾಗ ಇಟ್ ಈಸ್ ಸೆಟ್ ಟು ಬಿ ಕರೋಡೆಡ್. ಸೊ ಅದಕ್ಕೇನಂತಾರೆ ಅಂದರೆ ಸಂಕ್ಷಾರಣಕ್ಕೊಳಗಾಗಿದೆ ಅಂತಾರೆ, ಕನ್ನಡದಲ್ಲಿ ತುಕ್ಕಿಡ್ದಿದೆ ಅಂತ ಹೇಳ್ತೀವಲ್ಲ ಅದು. ಆ್ಯಂಡ್ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಕರೋಷನ್. ಸೊ ಅದಕ್ಕೆ ತುಕ್ಕಿಡ್ದಿದೆ ಅನ್ನೋದು ನಾರ್ಮಲ್ ಪದ. ಸೊ ವೈಜ್ಞಾನಿಕ ಪದ ಅಂದರೆ ಸಂಕ್ಷಾರಣಕ್ಕೊಳಗಾಗಿದೆ ಅಂತ ಹೇಳಬೇಕಾಗುತ್ತೆ. ಸೊ ರ್ಯಾನ್ಸಿಡಿಟಿ ಅಂತ. Rancidification is the process of complete or incomplete oxidation of fats and oils. ಸೊ ಈ ಫ್ಯಾಟ್ಸ್, ಕೊಬ್ಬು ಮತ್ತು ತೈಲಗಳೇನಿದೆ ಅವಕ್ಕೆ ಕಂಪ್ಲೀಟ್ ಅಥವಾ ಇನ್ಕಂಪ್ಲೀಟ್ ಆಕ್ಸಿಡೇಷನ್ ಆದಾಗ
ಅದಕ್ಕೆ ರ್ಯಾನ್ಸಿಡಿಫಿಕೇಷನ್ ಅಂತ ಕರಿತೀವಿ. ಸೊ ಆ ಪ್ರೋಸೆಸ್ ಆದಾಗ ಇಟ್ ರಿಸಲ್ಟ್ಸ್ ಇನ್ ಅನ್ಪ್ಲೆಸೆಂಟ್ ಟೇಸ್ಟ್ ಆ್ಯಂಡ್ ಓಡರ್. ಇದು ಒಂದು ಅಹಿತಕರ ರುಚಿ ಮತ್ತು ಅಹಿತಕರ ವಾಸನೆ ಉಂಟಾಗುತ್ತೆ. ಅದಕ್ಕೆ ಸೊ ಕನ್ನಡದಲ್ಲಿ ಕಮಟುವಿಕೆ ಅಂತ ಹೇಳ್ತಾರೆ. ಸೊ ಇಟ್ಸ್ ಕಾಲ್ಡ್ ರ್ಯಾನ್ಸಿಡಿಟಿ.